ಲೇ ಇವನೇ ಅಪ್ಪ, ಮಲ್ಲಪ್ಪಣ್ಣವರು ಫೋನ್ ಮಾಡಿದರು. ಅವ್ರ ಕಡೆ ಯಾವುದೋ ಒಂದು ಒಳ್ಳೆ ಸಂಬಂಧ ಇದೆಯಂತೆ. ಅದಕ್ಕೆ ನಿನ್ನ ಕಿವಿಗೆ ಒಂದು ಮಾತು ಹಾಕ್ಬಿಡೋಣ ಅಂತ. ಭಾಳ ಒಳ್ಳೆ ಕುಟುಂಬ ಅಂತೆ. ನೋಡೋಣ, ಒಂದು ಪ್ರಯತ್ನ ಮಾಡಿ ನೋಡೋಣ. ಮತ್ತು ಹುಚ್ಚ ವೆಂಕಟ್ ಗೆಟಪ್ಪಲ್ಲಿದೆಯಾ, ಫಸ್ಟ್ ಹೋಗಿ ಕಟಿಂಗ್ ಮಾಡಿಸು. ಕಿಚ್ಚ ಸುದೀಪ್ ಥರ ನೀಟಾಗಿ ಹ್ಯಾಂಡ್ಸಮ್ ಆಗಿರು. ಆದಷ್ಟು ಬೇಗ ಹುಡುಗಿ ನೋಡೋ ಶಾಸ್ತ್ರ ಮಾಡಿಬಿಟ್ಟು ಒಳ್ಳೆ ಮುಹೂರ್ತ ನೋಡಿ ನಿನಗೆ ಮದುವೆ 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 ಯಾವಾಗ ನೋಡು ಮದುವೆ. ಅಲ್ಲ, ನಿಮ್ಮ ತಲೆಯಲ್ಲಿ ಅದು ಬಿಟ್ಟರೆ ಬೇರೆ ಏನು ಬರೋದೇ ಇಲ್ವಾ? ಮದುವೆ ಅಂತೆ ಮದುವೆ. ಅಲ್ಲ, ನಿಮ್ಗೊಂದು ಕೇಳ್ತೀನಿ. ಅಣ್ಣನಿಗೆ ರೀಸೆಂಟಾಗಿ ಮದುವೆ ಮಾಡಿದ್ರಿ, ಅವ್ನು ಚೆನ್ನಾಗವನ? ನನ್ನ ತಲೆಯಲ್ಲಿ 1000 ಓಡ್ತಾ ಇದೆ. ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ. ಯಾರೋ ಒಬ್ಳು ಗೊತ್ತು ಗುರಿ ಇಲ್ದಿರೋಳು ನನ್ನ ನಂಬ್ಕೊಂಡು ಬರ್ತಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಾ ಬೇಡವಾ? ಇನ್ನು ಏನು ಕಡ್ದು ಕಟ್ಟೆ ಆಗಿಲ್ಲ, ಮದುವೆ ಮಾತ್ರ ಆಗ್ಬಿಡ್ಬೇಕು ನಿಮಗೆ. ಮದುವೆ ಆಗ್ಬಿಟ್ರೆ ಸಾಕಾ? ಹಾಂ, ಯಾಕೆ ಮದುವೆ ಆಗದಿರೋ ಎಷ್ಟೊಂದು ಜನ ಸಾಧನೆ ಮಾಡಿಲ್ವಾ? ಹಾಂ, ಮದುವೆ ಅನ್ನೋದು ಒಂದು ಸಂಸ್ಕಾರ ಅನ್ನೋದು, ಅದು ನಿಮ್ಮ ಕಾಲಕ್ಕೆ. ಇವಾಗ ಸಂಹಾರ ಆಗ್ತಾ ಇದೆ. ಅದೇ ನೀವು ಹೇಳ್ತಿರಲ್ಲ, ಮದುವೆ ಅನ್ನೋದು ಅನುಬಂಧ, ಸಂಬಂಧ, ಆ ಬಂಧ ಈ ಬಂಧ, ಅದೆಲ್ಲ ಅವಾಗ. ಇವಾಗೇನಿದ್ರು ಇಸ್ ಇ ವೆಲ್ ಸೆಟಲ್ಡ್, ಅವನ ಹತ್ರ ಕಾರ್ ಇದೆಯಾ, ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ, ಅದಿದೆಯಾ ಇದಿದೆಯಾ, ವಿಲ್ ಐ ವಿಲ್ ಬಿ ಸೆಕ್ಯೂರ್ಡ್. ಇದನ್ನು ಬಂಧ ಅನ್ನಲ್ಲ, ಬಿಸ್ನೆಸ್ ಅಂತಾರೆ. ಇನ್ನೂ ಹೇಳ್ಬೇಕಂದ್ರೆ ನಮ್ಮ ಲ್ಯಾಂಗ್ವೇಜಲ್ಲಿ ಬೇರೆನೇ ಹೇಳ್ತೀವಿ. ಇವಾಗೇನಿದ್ರು ಪ್ಯೂರ್ ಬಿಸ್ನೆಸ್. ಅವನ ಹತ್ರ ಇದೆಯಾ, ಅವನ ಹತ್ರ ಇರ್ತೀನಿ. ಅವನ ಹತ್ರ ಖಾಲಿ ಹೋಗ್ಬಿಟ್ರೆ, ನಾಳೆ ದಿನ ಅವ್ನು ಬಿದ್ದೋಗ್ಬಿಟ್ರೆ ಅಷ್ಟೇ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಪ್ಯೂರ್ ಮರ್ಕೋತಿ ಆಟ. ಈಗಿನ ಕಾಲದಲ್ಲಿ ಮದುವೆ ಅಂದ್ರೆ ಹುಡುಗರು ಗಡ ಗಡ ನಡುಕ್ತಾವ್ರೆ. ಒಬ್ಳು ಜ್ಯೂಸು, ಇನ್ನೊಬ್ಳು ಹನಿಮೂನು, ಇನ್ನೊಬ್ಳು ಸೂಟ್ ಕೇಸು. ಇದನ್ನೆಲ್ಲ ನೋಡಾದ್ಮೇಲೂ ನಾವುಗಳು ಮದುವೆ ಆಗಬೇಕು. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲದ್ರಲ್ಲಿ ಹಾಕ್ಕೊಂಡು ಮದುವೆನ ರುಬ್ಬುತ್ತಾವ್ರೆ. ಯಾಕೆ? ಈ ರೀಸನ್ಗೆ. ನೀನು ಹೇಳೋದು ಕರೆಕ್ಟೇ. ಒಂದು ಸತಿ ಯಾವುದಕ್ಕೂ ಹುಡುಗಿ ಫೋಟೋ ನೋಡು, ಆಮೇಲೆ ನಿನ್ನ ನಿರ್ಧಾರ ತಿಳಿಸು. ನೋಡು, ಇದೇ ಆ ಹುಡುಗಿ. ಹೋಗ್ತಾ ಇದೆಯಾ? ಕಟಿಂಗ್ ಮಾಡಿಸ್ಕೊಬರಕ್ಕೆ ಹೋಗ್ತಾ ಇದೆ.